ನಾನು ಮೊಳಕೆ ಬಂದ ಈರುಳ್ಳಿಯನ್ನು ನಿಮ್ಮೆಲ್ಲರ ಜೊತೆಗೆ ಲೈವಲ್ಲೇ ಈರುಳ್ಳಿಯನ್ನು ನಟ್ಟಿದ್ದ ವಿಡಿಯೋವನ್ನು ಸಹ ಶೇರ್ ಮಾಡಿಕೊಂಡಿದ್ದೆ. ಅದರಲ್ಲಿ ಗ್ರೀನ್ ಆನಿಯನ್ನ ಕೂಡ ನಾನು ಹಾರ್ವೆಸ್ಟ್ ಮಾಡಿಕೊಂಡಿದ್ದೆ. ಈ ಮೊಳಕೆ ಬಂದ ಈರುಳ್ಳಿಯನ್ನು ನಡೋದಕ್ಕೆ ಎಕ್ಸ್ಟ್ರಾ ಪಾಟಿಂಗ್ ಮಿಕ್ಸ್ ಎಲ್ಲ ಏನೂ ಬೇಡ. ಇರುವಂತಹ ಪಾಟಲ್ಲೇ ಒಂದು ಮುಷ್ಟಿಯಷ್ಟು ಜಾಗ ಇದ್ದರೆ ಸಾಕು, ಅಲ್ಲೇ ನಟ್ಬಿಡ್ಬೋದು. ಈರುಳ್ಳಿ ಗಿಡ ತುಂಬ ಬೇಗ ಬೆಳೆಯುತ್ತೆ. ಸ್ವಲ್ಪ ಟೈಮ್ಗೆ ನಾವು ಗ್ರೀನ್ ಆನಿಯನ್ಸ್ನ ಹಾರ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬಹುದು. ಈ ಹಿಂದಿನ ವಿಡಿಯೋಗಳಲ್ಲಿ ಈ ಬಗ್ಗೆ ತುಂಬ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಹಾಗಾಗಿ ಆ ಬಗ್ಗೆ ಇಲ್ಲೇನು ಹೇಳೋದಕ್ಕೆ ಹೋಗೋದಿಲ್ಲ. ಇದಕ್ಕೆ ಅಂತ ಹೇಳಿ ಸಪ್ರೇಟ್ ಆಗಿ ನಾವು ಯಾವುದೇ ರೀತಿಯ ಗೊಬ್ಬರವನ್ನು ಕೊಡ್ತಾ ಇಲ್ಲ. ಮೇನ್ ಗಿಡಗಳಿಗೆ ಅಂದರೆ ಆ ಪಾಟಲ್ಲಿ ಇರುವಂತಹ ಮುಖ್ಯವಾಗಿರುವ ಗಿಡಗಳಿಗೆ ಏನು ಗೊಬ್ಬರ ಕೊಡ್ತಾ ಇದ್ದೀವಿ ಅದನ್ನೇ ತಗೊಂಡು ಇದು ಕೂಡ ಬೆಳೆಯುತ್ತೆ. ಯಾಕಂದರೆ ನಾವು ಇದೊಂದು ಪಾಟಲ್ಲಿ ಸೈಡಲ್ಲಿ ಹಾಕಿರೋದ್ರಿಂದ ಇದಕ್ಕೆ ಅಂತ ಸಪ್ರೇಟಾಗಿ ನಾವೇನು ಪಾಟನ್ನು ಬಳಸ್ತಾ ಇಲ್ಲ. ಸೊ ಈ ಗ್ರೀನ್ ಆನಿಯನ್ಸ್ನ ಎಗ್ ರೈಸ್, ಫ್ರೈಡ್ ರೈಸ್, ಹಾಗೆ ರೊಟ್ಟಿಗಳಲ್ಲಿ ಎಲ್ಲ ಬಳಸ್ತಾರೆ. ತುಂಬ ಜನ ನನಗೆ ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಕೂಡ ಮಾಡಿದ್ರಿ, ಪಡ್ಡಿಗೆಲ್ಲ ಹಾಕ್ಬಹುದು, ಪಡ್ಡು ಕೂಡ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಇಷ್ಟೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡಿದ ನಂತರ ಲಾಸ್ಟಿಗೆ ಬರುತ್ತಲ್ವ ಈ ಹೊಸ ಚಿಗುರುಗಳು, ಅವನ್ನೆಲ್ಲ ಹಾಗೆ ಬಿಟ್ಬಿಡಬೇಕು. ನಿಮಗೆ ಎಷ್ಟು ಸರ್ತಿ ಬೇಕೋ ಅಷ್ಟು ಹಾರ್ವೆಸ್ಟ್ ಮಾಡ್ಕೊಂಡು ಬಿಟ್ಟ ನಂತರ ಅದರಲ್ಲಿ ಮೊಗ್ಗಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲೊಂದು ಟ್ವಿಸ್ಟ್ ಏನಂದರೆ, ನೀವು ಮೊಗ್ಗಾಗೋದಕ್ಕೆ ಬಿಟ್ಟರೆ ಅದರಿಂದ ನಾವು ಈ ರೀತಿಯ ಈರುಳ್ಳಿ ಬೀಜವನ್ನು ಹಾರ್ವೆಸ್ಟ್ ಮಾಡ್ಕೊಳ್ಬಹುದು. ಆ ನಂತರ ಆ ಬೀಜದಿಂದ ಮತ್ತೆ ಹೊಸದಾಗಿ ಗಿಡವನ್ನು ರೆಡಿ ಮಾಡ್ಕೊಳ್ಬಹುದು. ಆ ರೀತಿ ಮೊಗ್ಗಾಗೋದಕ್ಕೆ ಬಿಡ್ದಿತ್ತು ಮೊಗ್ಗನ್ನೇ ಕತ್ತರಿಸಿದ್ರೆ ನಮಗೆ ಒಂದೇ ಒಂದು ದೊಡ್ಡ ಈರುಳ್ಳಿ ಸಿಗುತ್ತೆ. ಆದರೆ ಮೊಗ್ಗಾಗೋದಕ್ಕೆ ಬಿಟ್ಟರೆ ಆ ಈರುಳ್ಳಿ ಸ್ಪ್ಲಿಟ್ ಆಗುತ್ತೆ. ನಾನಿಲ್ಲಿ ನನಗೆ ಈರುಳ್ಳಿಗಿಂತ ಮುಖ್ಯವಾಗಿ ಈರುಳ್ಳಿಯ ಬೀಜಗಳು ಬೇಕಾಗಿತ್ತು, ಹಾಗಾಗಿ ನಾನು ಇದನ್ನು ಕತ್ತರಿಸ್ತಾ ಇಲ್ಲ. ನೋಡಿ, ಇಲ್ಲಿ ಮೊಗ್ಗಾಗಿದೆ, ಇದನ್ನು ಹಾಗೆ ಬಿಡ್ತಾ ಇದ್ದೀನಿ. ಇದರಿಂದ ಇದೇ ಮೊಗ್ಗು ದೊಡ್ಡದಾಗಿ ಹೂವಾಗಿ ಅದರಲ್ಲಿ ಬೀಜ ಆಗತ್ತೆ. ಸೊ ಬೀಜ ಆಗುವ ಸಂದರ್ಭದಲ್ಲಿ ಉಳಿದಂತಹ ಏನು ಬೇರೆ ಎಲೆಗಳಿರುತ್ತಲ್ಲ ಅದು ಫುಲ್ಲು ಒಣ ಹುಲ್ಲಿನ ಥರ ಈ ರೀತಿ ಡ್ರೈ ಆಗುತ್ತೆ. ನೋಡಿ ಎಷ್ಟು ಡ್ರೈ ಆಗಿದೆ. ಕಂಪ್ಲೀಟಾಗಿ ಈ ರೀತಿ ಡ್ರೈ ಆಗೋ ಟೈಮಲ್ಲಿ ನೀರು ಹಾಕೋದನ್ನು ಸ್ಟಾಪ್ ಮಾಡಬೇಕು, ಇಲ್ಲ ತುಂಬ ಕಮ್ಮಿ ಹಾಕಬೇಕು. ಜಾಸ್ತಿ ಆದರೆ ಈರುಳ್ಳಿ ಕೊಳ್ತು ಹೋಗುತ್ತೆ. ನಾನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿಲ್ಲ, ಯಾಕಂದರೆ ನನಗೆ ಮೇಲ್ಗಡೆ ಹೂವಲ್ಲಿ ಬೀಜಗಳು ಚೆನ್ನಾಗಿ ಗ್ರೋತ್ ಆಗಬೇಕು. ನನಗೆ ಬೀಜದ ಕಡೆ ಕಾನ್ಸಂಟ್ರೇಷನ್ ಇರೋದ್ರಿಂದ ನಾನು ಸ್ವಲ್ಪ ಲೈಟಾಗಿ ನೀರು ಕೊಡ್ತಾ ಇದ್ದೀನಿ. ನಿಮಗೆ ಬೀಜ ಏನು ಬೇಡ ಅಂತ ಅಂದರೆ ಫುಲ್ ಕಂಪ್ಲೀಟ್ ನೀರು ಹಾಕೋದನ್ನು ನಿಲ್ಲಿಸಿದ್ರೆ ಈರುಳ್ಳಿ ಡ್ರೈ ಆಗಿ ನೀಟಾಗಿ ಸಿಗತ್ತೆ. ನೋಡಿ, ನಾನಿಲ್ಲಿ ಹೂವಾಗಕ್ಕೆ ಬಿಟ್ಟಿದ್ದೀನಿ. ಇದೇ ಥರ ಒಟ್ಟು 3-4 ಹೂವಾಗಿದೆ. ಇದರಲ್ಲೆಲ್ಲ ಒಂದೊಂದು ಹೂವಲ್ಲೂ ಸಹ ಬೀಜ ಆಗಿರುತ್ತೆ. ಇದು ಕಂಪ್ಲೀಟ್ ಡ್ರೈ ಆಗಲಿ ತನಕ ಬಿಟ್ಟರೆ ಒಳ್ಳೆ ಮೆಚ್ಯೂರ್ ಆಗಿರುವಂತಹ ಸೀಡ್ಸ್ ನಮಗೆ ಸಿಗುತ್ತೆ. ಇದರಿಂದ ಒಂದೊಂದು ಬೀಜದಿಂದನೂ ಸಹ ನಾವು ಒಂದೊಂದು ಗಿಡ, ಅದರಿಂದ ಒಂದೊಂದು ಈರುಳ್ಳಿಯನ್ನು ಹಾರ್ವೆಸ್ಟ್ ಮಾಡ್ಕೋಬಹುದು. ಎಸಿತಾ ಇದ್ದ ಅದೇ ಈ ಒಂದು ಈರುಳ್ಳಿಯಿಂದ ಇಷ್ಟೊಂದು ಪ್ರಯೋಜನಗಳನ್ನು ನಾವು ಪಡ್ಕೊಳ್ಬಹುದು. ಅದ್ರ ಜೊತೆಗೆ ಈ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ ಹಾಗೆಯೇ ಈರುಳ್ಳಿಯನ್ನು ಸಹ ಹಾರ್ವೆಸ್ಟ್ ಮಾಡ್ಬೋದು. ನೋಡಿ, ಇಲ್ಲಿ ಈರುಳ್ಳಿ ರೆಡಿಯಾಗಿದೆ. ಈ ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ನಿಮ್ಮ ಎದುರಿಗೆ ನಟ್ಟಿದಂತಹ ಮೊಳಕೆ ಬಂದ ಈರುಳ್ಳಿ, ಅದರಿಂದನೇ ಇದು ಆಗಿರೋದು. ನಾನು ಮೇಲ್ಗಡೆ ಬೀಜ ಆಗೋದಕ್ಕೆ, ಹೂ ಆಗೋದಕ್ಕೆ ಬಿಟ್ಟಿರೋದ್ರಿಂದ ಇದೆಲ್ಲ ಸ್ಪ್ಲಿಟ್ ಆಗಿದೆ, ಅಂದರೆ ಡಿವೈಡ್ ಆಗಿಬಿಟ್ಟಿದೆ. ಹಾಗಾಗಿ ನಾನು ಚಿಕ್ಕದು ಒಂದೊಂದು ಈರುಳ್ಳಿ ಸಿಗತ್ತೆ. ಎಲೆ ಪೂರ್ತಿಯಾಗಿ ಒಣಗಿದೆ ಅಂತಂದರೆ ಈರುಳ್ಳಿ ಮೆಚೂರ್ ಆಗಿದೆ ಅಂತ ಹೇಳಿ ಅರ್ಥ. ಸ್ಪ್ಲಿಟ್ ಆಗಿರೋದ್ರಿಂದ ಅಲ್ಲಿನ್ನೂ ಚಿಕ್ಕ ಈರುಳ್ಳಿಗಳಿದೆ. ಸೊ ನಾನು ಅದನ್ನೆಲ್ಲ ಈಗೇನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗೋದಿಲ್ಲ. ನಿಮಗೆ ತೋರಿಸೋದಕ್ಕೋಸ್ಕರ ಇದೊಂದು ಈರುಳ್ಳಿಯನ್ನು ನಾನೀಗ ಹಾರ್ವೆಸ್ಟ್ ಮಾಡಿರೋದು. ಹೀಗೆ ಸಿಕ್ಕಿರೋ ಈರುಳ್ಳಿಯನ್ನು ನಾವು ಹಸಿಯಾಗಿ ತಿನ್ನೋದಕ್ಕೆ ಬಳಸ್ತೀವಿ. ಯಾಕಂದರೆ ನಾವು ಯಾವುದೇ ರೀತಿ ಕೆಮಿಕಲನ್ನು ಬಳಸಿಲ್ಲ, ಏನು ಸ್ಪ್ರೇ ಮಾಡಿಲ್ಲ. ಹಾಗಾಗಿ ಹಸಿಯಾಗಿ ತಿನ್ನೋದಕ್ಕೆ ಅದನ್ನು ಬಳಸ್ತೀವಿ. ಈರುಳ್ಳಿ ತುಂಬ ಚಿಕ್ಕದಿರಲಿ ದೊಡ್ಡದಿರಲಿ, ಎಷ್ಟಂದ್ರೂ ಡಸ್ಟ್ಬಿನ್ಗೆ ಸೇರ್ತಾ ಇದ್ದ ಆ ಮೊಳಕೆ ಬಂದ ಈರುಳ್ಳಿಯಿಂದನೇ ನಮ್ಗೆ ಇಷ್ಟೊಂದು ಲಾಭ ಆಗಿರೋದಲ್ಲ. ಹಾಗಾಗಿ ಅದು ಎಷ್ಟೇ ದೊಡ್ಡದಿದ್ರೂ ಚಿಕ್ಕದಿದ್ರೂ ನಮಗೆ ಖುಷಿನೇ. ಎಷ್ಟೊಂದು ಸರ್ತಿ, ಸುಮಾರು 3-4 ಸರ್ತಿ ನಾನು ಗ್ರೀನ್ ಆನಿಯನ್ಸ್ನ ಕೂಡ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಈರುಳ್ಳಿ ಸೊಪ್ಪನ್ನು. ಅದು ಕೂಡ ನಮಗೆ ಬೆನಿಫಿಟ್ ಅಲ್ವಾ. ಇದಕ್ಕೆ ಅಂತ ನಾವೇನು ಸ್ಪೆಷಲ್ಲಾಗಿ ಏನು ಕೇರ್ನ ತಗೊಳ್ಳೇ ಇಲ್ಲ. ಜೊತೆಗೆ ಈ ಈರುಳ್ಳಿಯನ್ನು ಊಟದ ಜೊತೆ ಹಸಿಯಾಗಿ ತಿನ್ನೋದಕ್ಕೆ ಕೂಡ ಬಳಸ್ಕೊಂಡ್ವಿ. ಇದೇ ಥರ ಚಿಕ್ಕದಾಗಿ ಬರುತ್ತೆ, ಯಾಕಂದರೆ ನಾವು ಸೀಡ್ಸ್ ಆಗೋದಕ್ಕೆ ಬಿಟ್ಟಿದ್ದೀವಲ್ವ, ಅದರಿಂದ ಆ ಈರುಳ್ಳಿ ಎಲ್ಲ ಡಿವೈಡ್ ಆಗಿಬಿಟ್ಟಿರತ್ತೆ. ಹೀಗೆ ಚಿಕ್ಕದು ಸಿಗತ್ತೆ. ತುಂಬ ಖಾರ ಇತ್ತು ಇದು ಈರುಳ್ಳಿ, ಚೆನ್ನಾಗಿತ್ತು. ನೋಡಿ,
ಇಷ್ಟಿಷ್ಟು ಚಿಕ್ಕ ಚಿಕ್ಕದು ಸಿಗುತ್ತೆ. ನೀವು ನಾರ್ಮಲಿ ನೋಡಿರ್ತೀರ, ಈಗ ಸಂತೆನಲ್ಲಿ ಅಥವಾ ಮಾರ್ಕೆಟಲ್ಲಿ ಈರುಳ್ಳಿ, ಗ್ರೀನ್ ಆನಿಯನ್ ಸ್ವಲ್ಪ ಬೆಳೆದಿರೋದನ್ನು ತೊಗೊಬಂದಿರ್ತಾರಲ್ವ, ಅದರಲ್ಲಿ ಕೆಳಗಡೆ ಚಿಕ್ಕ ಗೆಡ್ಡೆ ಥರ ಇರುತ್ತೆ ನೋಡಿ, ಅದನ್ನು ಹಾಗೆ ಮಣ್ಣಲ್ಲೇ ಬಿಟ್ಟರೆ ಈ ಥರ ಚಿಕ್ಕ ಚಿಕ್ಕ ಈರುಳ್ಳಿ ಸಿಗತ್ತೆ ನಮಗೆ. ಇದೇನು ತುಂಬ ಸ್ಪೆಷಲ್ ಏನಲ್ಲ. ಒಂದೆರಡು ಸರ್ತಿ ನೀವು ಕೂಡ ಮೊಳಕೆ ಬಂದ ಈರುಳ್ಳಿನ ಮನೆಯಲ್ಲಿ ಬೆಳೆಸಿ ಟ್ರೈ ಮಾಡಿ, ಅದರಿಂದ ಈ ರೀತಿ ಸೀಡ್ಸನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಳ್ಳಿ. ಆ ಸೀಡ್ಸನ್ನು ಮತ್ತೆ ಮಣ್ಣಿಗೆ ಹಾಕಿ ಮತ್ತೆ ಬೆಳೆಸಿ ಟ್ರೈ ಮಾಡಿ. ಸಾಧ್ಯ ಆದಷ್ಟು ಮನೆಯಲ್ಲಿ ತರಕಾರಿಗಳನ್ನು ಬೆಳೆಸಿ ನೋಡಿ. ಇದು ಅಂಗಡಿಯಿಂದ ತಂದಿದ್ದಂತಹ ಸೀಮೆ ಸೌತೆಕಾಯಿಯಿಂದನೇ ಮತ್ತೆ ನಾನು ಬಳ್ಳಿಯನ್ನು ಬೆಳೆಸಿ ಇವತ್ತು ಮತ್ತೆ ಸೀಮೆ ಸೌತೆಕಾಯಿಯನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ಇದನ್ನು ಸೀಮೆ ಸೌತೆಕಾಯಿ ಅಂತ ಹೇಳಿ ನಾವು ಕರಿತೀವಿ, ಕೆಲವರು ಸೀಮೆ ಬದನೆಕಾಯಿ ಅಂತ ಹೇಳಿ ಕರೀತಾರೆ. ಇದು ಎಳೆದಿರುವಾಗ ಸಖತ್ತು ಟೇಸ್ಟ್ ಇರುತ್ತೆ ಇದರದ್ದು ಪಲ್ಯ, ಹಾಗಾಗಿ ಸ್ವಲ್ಪ ಎಳೆಕಾಯಿಯನ್ನೇ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇಷ್ಟೆಲ್ಲ ಗಾರ್ಡನ್ಗೆ ನಾವು ಎಫರ್ಟ್ ಹಾಕ್ತೀವಿ ಅಂದಾಗ ಖಂಡಿತ ಪ್ರಕೃತಿ ನಮಗೆ ಮೋಸ ಮಾಡೋದಿಲ್ಲ, ಅದು ರಿಟರ್ನ್ ಕೊಟ್ಟೇ ಕೊಡುತ್ತೆ. ಹೀಗೆ ಸುಮಾರು ತರಕಾರಿಗಳನ್ನು ಹಾಗೆ ಕಾಯಿಗಳನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡ್ವಿ. ಈ ಸೀಮೆ ಸೌತೆಕಾಯಿ ಸುಮಾರು ಕಾಲ ನಮ್ಮ ಜೊತೆಗಿರುತ್ತೆ, ಚೆನ್ನಾಗಿ ಆರೈಕೆ ಮಾಡಿಕೊಂಡ್ರೆ ಸಾಕಷ್ಟು ಹಾರ್ವೆಸ್ಟ್ ಮಾಡ್ಕೊಳ್ಬಹುದು. ಅದರಿಂದ ಇದ್ರ ಬಗ್ಗೆ ಕೇರ್ ಬಗ್ಗೆ ಎಲ್ಲ ನಾನು ಡೀಟೇಲ್ಸನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಮ್ಮ ಚಾನಲಲ್ಲಿ ಸೇವಂತಿಗೆ ಗಿಡದ ಬಗ್ಗೆ, ದಾಸವಾಳ ಗಿಡದ ಬಗ್ಗೆ, ರೋಸ್ ಬಗ್ಗೆ ಹೀಗೆ ಸಾಕಷ್ಟು ಇನ್ಫಾರ್ಮೇಷನ್ಗಳಿರುವಂತಹ ವಿಡಿಯೋಸ್ಗಳು ಇದೆ. ಚಾನಲ್ನ ವಿಸಿಟ್ ಮಾಡಿ ನೋಡಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ರೀತಿ ಗಾರ್ಡನ್ ರಿಲೇಟೆಡ್ ಕಂಟೆಂಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಹ್ಯಾಪಿ ಗಾರ್ಡನಿಂಗ್.